ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ. ನಮ್ಮೂರು ಯಾವುದು ಅಂತ ಗೊತ್ತಿಲ್ಲ ಅಂದರೆ ನಾನು ಹಳೆ ವೀಡಿಯೋಗಳೆಲ್ಲ ನೋಡ್ಕೊಂಡು ಬಂದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಅಕ್ಕನ ಮಗ ಬೇರೆ ಆನ್ ದಿ ವೇ ಜಾಯ್ನ್ ಆಗ್ತಾನೆ, ಅವನು ಕರ್ಕೊಂಡು ಹೋಗುವ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಆಲ್ಮೋಸ್ಟ್ ಈಗ ಹೋಗಿಲ್ಲ, ಎಷ್ಟು ಒಂದು 10 ಜನ ಕೂತಿರ್ಬೋದು ಅಷ್ಟೇ, ಯಾರೂ ಇಲ್ಲ. ನಂಜನಗೂಡು ನೋಡ್ರಿ, ಇಲ್ಲಿ ಎಷ್ಟು ನೀರು ತುಂಬಿದೆ. ಸೇತುವೆ ಮೇಲೆ ಟ್ರೈನ್ ಹೋಗ್ತಾ ಇದೆ, ಫುಲ್ಲು ನೀರು ತುಂಬಿದೆ ಮಾರ. ಟ್ರೈನ್ ಇವಾಗ ನಂಜನಗೂಡಿಗೆ ಬಂದಿದೆ. ನಮ್ಮ ಪಯಣ ಇನ್ನೂ ದೂರ ಇದೆ, ಇನ್ನೂ ಹೋಗ್ಬೇಕು. ಅಲ್ಲಿ ಬಿಡ್ದು ನಮ್ಮ ಅಕ್ಕನ ಮಗನೂ ಬಂದ, ಟ್ರೈನ್ಗೆ ಎತ್ಕೊಂಡಿದ್ದಾನೆ, ಹೋಗ್ತಾ ಇದ್ದೀವಿ. ಟ್ರೈನ್ ಇಳಿದ್ವಿ, ಟ್ರೈನ್ ಹೋಯ್ತು. ಈ ಕಡೆಯಿಂದ ನಾವು ಆ ಕಡೆ ಹೋಗಬೇಕು. ಇವಾಗ ಒಂದು ಬಸ್ ಬರುತ್ತೆ, ಬಸ್ ಹತ್ಕೊಂಡು ನಮ್ಮೂರಿಗೆ ಹೋಗೋದು. ಇಲ್ಲೂ ಬೇರೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನೋಡಿ, ಹೆಂಗೆ ಗುಡಿತೀವಿ, ಕಾಬಟ್ಟೆ ಬಿಸಿಲು. ಏನು ಮಾಡೋದು ಅಜಯ್? ಏನು ಮಾಡೋಕ್ಕಾಗಲ್ಲ, ಬಸ್ ಬರೋ ಗಂಟೆ ವೆಯ್ಟ್ ಮಾಡಲೇಬೇಕು ನಾವು. ಬಸ್ ಯಾವುದು ಬರ್ನಿಲ್ಲ, ಕೊನೆಗೆ ಆಟೋ ಬರ್ತಿದೆ. ಆಟೋಗೆ ಅಡ್ಡ ಹಾಕೋಣ ಬನ್ನಿ. ದಾಸ್ನವರು ರೈಟ್. ಕೊನೆಗೆ ಆಟೋ ಬಂತು, ಆಟೋದಲ್ಲಿ ಇಲ್ವಲ್ಲ ನಮ್ಮ ಹತ್ರ, ಇಲ್ಲ ನಮ್ಮ ಹತ್ರ ಬೋರ್ಡ್ ಇಷ್ಟೇ ಇರೋದು ನಮ್ಮ ಹತ್ರ. ಅಂತೂ ಇಂತೂ ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟಿದ್ಗೆ. ಎಷ್ಟು ಗಂಟೆ ಆಗಿದೆ ಟೈಮ್ ಇವಾಗ? 10-12 ಆಗಿದೆ ಟೈಮು. ಹೊಸದೊಂದು ಹೋಟ್ಲು ಕೂಡ ಬಂದಿದೆ ನಮ್ಮೂರಿಗೆ, ಅನ್ನಪೂರ್ಣೇಶ್ವರಿ ಹೋಟೆಲ್. ಯಾವ ಊರ? ನಾನು ಯಾರಂತ ಗೊತ್ತಿಲ್ವಾ ನಿಮಗೆ? ಏನು ಹಿಂಗೆ ಹೇಳ್ಬಿಟ್ರಿ? ಇದೇ ಊರಲ್ಲಿ ಹುಟ್ಟಿ ಬೆಳೆದವ್ನ. ಬನ್ನಿ ಇವಾಗ ನಮ್ಮ ಫ್ರೆಂಡ್ ಮನೇಲಿ ನಾಷ್ಟ ಮಾಡಬೇಕು, ನಾಷ್ಟ ಮಾಡೋಕೆ ಹೋಗೋಣ. ಮಸಾಲೆ ಇಡ್ಲಿ, ಹಾಗೆ ಚಟ್ನಿ, ವೆಜ್. ಆ್ಯಕ್ಚುಲಿ ಇವತ್ತು ಊರಿಗೆ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ, ನಮ್ಮ ಫ್ರೆಂಡ್ ಒಬ್ಬನಿಗೆ ಗುಡ್ಡನ್ನು ಬಿಡಿಸ್ತಾ ಇದ್ದಾರೆ. ಗುಡ್ಡನ್ನು ಬಿಡಿಸೋದೇನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಪೂಜಾರಿಗಳು ಹೆಂಗೆ ದೇವ್ರನ್ನ ಪೂಜೆ ಮಾಡ್ತಾರೋ ಹಾಗೆ ತಮ್ಮ ತಮ್ಮ ಮನೆಗಳಲ್ಲಿ ದೇವರನ್ನ ಪೂಜೆ ಮಾಡೋಕ್ಕೋಸ್ಕರ ಈ ಗುಡ್ಡನ್ನು ಬಿಡಿಸೋದು. ಪ್ರತಿಯೊಂದು ಮನೇಲಿ ಎಂಥ ಪೂಜೆ ಸಮಾರಂಭ ಯಾವುದೇ ಕಾರ್ಯ ಆದರೂ ಈ ಯಾರು ಗುಡ್ಡನ್ನಂತ ಬಿಡಿಸಿರ್ತೀವಿ ಅವರೇ ದೇವ್ರಿಗೆ ಪೂಜೆ ಮಾಡೋದು. ಅದೇ ಇವಾಗ ಪ್ರತಿಯೊಂದು ಮನೆಯಲ್ಲೂ ಗುಡ್ಡಿರಂತ ಇದ್ದೇ ಇರ್ತಾರೆ. ಹಾಗೆ ಕೂಡ ಇವಾಗ ನಮ್ಮ ಫ್ರೆಂಡ್ಗೂ ಗುಡ್ಡನ್ನು ಬಿಡಿಸ್ತಾ ಇದ್ದಾರೆ. ಅದು ಸಿದ್ದಪ್ಪಜ್ಜಿ, ಮಂಟೇಸ್ವಾಮಿ, ಈ ಥರ ದೇವ್ರುಗಳಿಗೆ ಗುಡ್ಡನ್ನು ಬಿಡಿಸೋದು. ಇವಾಗ ನಮ್ಮ ಫ್ರೆಂಡಿಗೆ ಬಂದು ಮಂಟೇಸ್ವಾಮಿಗೆ ಗುಡ್ಡನ್ನು ಬಿಡಿಸ್ತಾರೆ. ಚಲೋ ಬನ್ನಿ ಹೋಗುವ. ಆ್ಯಕ್ಚುಲಿ ಇವನೇ ನಮ್ಮ ಫ್ರೆಂಡು, ಇವನಿಗೆ ಗುಡ್ಡನ್ನು ಬಿಡಿಸಿರೋದು. ನೋಡಿ ಕತ್ಗೆ ಹಾಕಿದಾರಲ್ಲ ರುದ್ರಾಕ್ಷಿ, ಆ ರುದ್ರಾಕ್ಷಿ ಹಾಕಿದ್ಮೇಲೆ ಇವನು ಗುಡ್ಡಪ್ಪ ಅನ್ಸ್ಕೊತಾನೆ. ಹಾಗೆ ಕೈಗೆ ನೋಡಿ, ಕೈಗೆ ಕಂಕಣ ಕೂಡ ಕಟ್ಟಿದ್ದಾರೆ. ಬನ್ನಿ. ಹಾಗೆ ಊರಲ್ಲಿ ನಾವು 1 ವರ್ಷದ ಹಿಂದೆ ಸ್ವಲ್ಪ ಗಿಡಗಳು ನೆಟ್ಟಿದ್ವಿ. ಅದು ನೋಡ್ಕೊಳ್ಳೋರು ಯಾರು ಇಲ್ಲದೆ ಏನಾಗ್ಬಿಟ್ಟಿದೆ ನೋಡಿ. ಗಿಡ ನೆಟ್ಟಿದ್ದ ಜಾಗನೇ ಕಾಣ್ತಾಯಿಲ್ಲ, ಎಲ್ಲಿ ನೆಟ್ಟಿದ್ವಿ ಅಂತಲೇ ಗೊತ್ತಾಗ್ತಿಲ್ಲ. 1 ವರ್ಷದ ಹಿಂದೆ ಎಲ್ಲೋ ಇಲ್ಲೊಂದು ನೆಟ್ಟಿದ್ವಿ, ಹಾಗೆ ಇಲ್ಲೊಂದೇನೋ ನೆಟ್ಟಿದ್ವಿ, ಹಾಗೆ ಅಲ್ಲೊಂದು ನೆಟ್ಟಿದ್ವಿ. ಇಲ್ಲೊಂದು ಮರ ಇತ್ತು, ಮರನೂ ಕೂಡ ಇದಾಗಿದೆ. ಆ್ಯಕ್ಚುಲಿ ಇಲ್ಲೊಂದು ನೆಟ್ಟಿದ್ವಿ, ಇದು ಇರಬೇಕು ಅನಿಸುತ್ತೆ, ನೋಡುವ ಇರಿ. ಇಲ್ಲಿ ಕೂಡ ಗಿಡ ಇಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದರಿಂದ ಗಿಡ ಎಲ್ಲ, ನಾವು ಹಾಕಿದ ಗಿಡ ಎಲ್ಲ ಬಿಸಿಲು ಒಣಗಿ ಎಲ್ಲ ಇದಾಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಯಾರು ಅಂತ. ಆಟ ಹೇಳಿದ ತಕ್ಷಣ ಬಂದು ಕೇಳಿದ್ರು ಕೊಟ್ಬಿಟ್ಟೆ. ಹಾಂ
ಸಾಕು ಸೂಪರ್ ಸೂಪರ್. ಇವ್ರಿಗೋಸ್ಕರ ಒಂದು ಲೈಕ್ ಕೊಡಲೇಬೇಕು ನೀವು, ಏನಂತೀರಾ? ಅವ್ರಿಗೋಸ್ಕರ ಒಂದು ಲೈಕ್ ಕೊಡ್ಬೇಕಲ್ವ? ಕೊಡ್ತಾರೆ. ಇವಾಗಲ್ಲ, ನಾ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಜನಗಳು ಲೈಕ್ ಕೊಡ್ಲೇಬೇಕು. ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ನಿಮ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ತಾರೆ. ಸಿಂಹನೇ. ನೀವ್ಯಾರು? ಸಿಂಹ ಹುಲಿ ಈಗ ಬಂದಿನಿ. ಸಿಂಹ ಆದ್ರೆ ಸಿಂಹ ಬಾಲಕ. ಯಾವಾಗ ಅಷ್ಟೇ ಉದ್ದನ್ನ ನೀನು ನನ್ನ ಬಿಟ್ಟು ಯಾವ್ದಕ್ಕೂ ಹೋಯ್ತೀನಿ. ಓಕೆ, ನಿನ್ನ ಫೋಟೋದಾಗ ಹೋದಾಗ ಫೋಟೋ ಕೊಡೋಣ. ನೋಡಿ, ಚಿಕ್ಕ ವಯಸ್ಸಲ್ಲಿ ತೆಗ್ದಿರೋ ಫೋಟೋ ಇವಾಗ ಕೇಳ್ತಾ ಇದ್ದಾರೆ. ಅದೆಲ್ಲಿ ಬಿದ್ದಿದೆ ಅಂತ ಯಾರು ಗೊತ್ತಿಲ್ಲ. ಅಡುಗೆ ಎಲ್ಲ ರೆಡಿಯಾಗಿತ್ತು. ಎಲ್ಲರಿಗೂ ಊಟಕ್ಕೆ ಕುಣಿಸ್ತಾ ಇದ್ರು. ನಾವು ಕೂಡ ಹಾಗೆ ಊಟಕ್ಕೆ ಕುಂತ್ಕೊಂಡ್ವಿ. ಎಲ್ಲ ಗಿಜಿ 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 ಅಂತೈತೆ ಫುಲ್ಲು. ಹೇಳೋಣ, ಏನಂತೀಯ? ಒಳ್ಳೆ ಗಿಜಿ ಗಿಜಿ ಗಿಜಿ. ಈ ಲೋಟ ಬಂದ್ಬಿಟ್ಟು ಪಾಯಸಾಗೆ ಕಣದು, ಪಾಯಸಾಗೆ ಈ ಲೋಟ. ಚಿಕನ್ ಪೀಸ್. ನಾ ಬೋಟಿಗೆ ಗೊತ್ತಿನಲ್ಲ ಅಣ್ಣ, ಅದಕ್ಕೆ ಇವನಿಗೆ ಹಾಕ್ಸ್ದೆ. ಗೀ ರೈಸ್. ಪ್ರೋಗ್ರಾಮ್ ಎಲ್ಲ ಮುಗೀತು. ಲಾಸ್ಟಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತಿದ್ದೀವಿ. ಸ್ಪ್ರೈಟ್ ಕುಡಿತಾ ಇದ್ದೀವಿ. ನಾನು ನಮ್ಮ ಅಕ್ಕನ ಮಗ ಇಬ್ಬರು ಸ್ಪ್ರೈಟ್ನ ಕುಡಿತಾ ಕೂತಿದ್ದೀವಿ. ಚಲೋ, ಇನ್ನು 5 ಗಂಟೆಗೆ ಬಸ್ ಇದೆಯಂತೆ. ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಹಾಗೆ ಬಸ್ಸಲ್ಲಿ ಹೋಗ್ತಾ ಇನ್ನು ಹಾಗೆ ಮಾತಾಡಿಕೊಂಡು ಮೈಸೂರಿಗೆ ಹೋಗುವ. ಹಳ್ಳಿ ಜೀವನ ಚೆನ್ನಾಗೈತಾ, ಸಿಟಿ ಜೀವನ ಚೆನ್ನಾಗೈತಾ? ಗಾಳಿ ಇಲ್ಲ, ಮರ ಇಲ್ಲ. ಹಳ್ಳಿಲಿ ಪೀಸ್ಫುಲ್ ಲೈಫು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಏನಂತ ಅಲ್ವಾ? ಹಾಗೆ ಬಸ್ ಕೂಡ ಬಂತು. ಬಸ್ ಹತ್ಕೊಂಡ್ವಿ. ಸ್ಟ್ರೈಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಸ್ ಇರೋದು ರೈಲ್ವೆ ಸ್ಟೇಷನ್ಗೆ ಬಂದು ಕಾಯ್ಕೊಂಡಿದ್ದೀವಿ. ಟಿಕೆಟ್ ಕೌಂಟ್ರು ನೋಡಿ ಹೇಗಿದೆ. ಇದೇ ಟಿಕೆಟ್ ಕೌಂಟ್ರು. ಟಿಕೆಟ್ ಕೊಡೋರೇ ಬಂದಿಲ್ಲ. 5:45ಗೆ ಟ್ರೈನ್ ಇರೋದು. ಆಲ್ಮೋಸ್ಟ್ 5:15 ಆಯಿತು. 5:15 ಆದರೂ ಇನ್ನೂ ಟಿಕೆಟ್ ಕೌಂಟ್ರು ಓಪನ್ ಆಗಿಲ್ಲ. ಟಿಕೆಟ್ ಕೊಡೋರು ಇನ್ನೂ ಬಂದಿಲ್ಲ. ಅದು ಯಾವಾಗ ಬರ್ತಾರೋ ಓಪನ್ ಮಾಡ್ತಾವ್ರೆ. ಟಿಕೆಟ್ ತಗೊಂಡ. ಎಷ್ಟಾಯಿತು ಜೈ? ಒಂದು ಮೈಸೂರಿಗೆ ನಂಜನಗೂಡ, ಇದು ಮೈಸೂರಿಗೆ ಬಂದು 15 ರೂಪಾಯಿ. ನಂಜನಗೂಡಿಗೆ ಬಂದು 10 ರೂಪಾಯಿ. ಈ ಟ್ರೈನು ಕೂಡ 1/2 ಅವರ್ ಲೇಟಾಗಿ ಬರ್ತೈತೆ. ಈ ಟ್ರೈನಲ್ಲಿ ಇವಾಗ ಇದೆ ಟ್ರೈನ್. ಹೋಗಿ ಹೇಳು ಈ ಕಡೆ ಡೌನ್. ಓಕೆ ಗಾಯ್ಸ್, ನಂಜನಗೂಡು ಬಂತು. ನಮ್ಮ ಅಕ್ಕನ ಮಗನು ಇವಾಗ ಹಿಡ್ಕೊಂಡು ಹೋಗ್ತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಹಾಗೆ ಇದೇ ಥರ ನಮ್ಮದು ಡೈಲಿ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇಕಾ ಬೇಡವೋ? ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.